ಓಕೆ, ಎಲ್ಲರಿಗೂ ನಮಸ್ತೆ. ನಾವು ಸರಾಕೇರ್ ಕಂಪನಿಯಿಂದ ಬಂದಿದ್ದೀವಿ. ಇವತ್ತಿನ ದಿನ ತಿಗಡ್ರಪಾಳ್ಯದಲ್ಲಿರುವಂಥ ಉಮಾದೇವಿ ಅಮ್ಮ ಮನೆಗೆ ಬಂದಿದ್ದೀವಿ. ಸೊ ಇವರು ಕೂಡ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಅಂತಾನೆ ನಮ್ಮ ಥೆರಪಿಗೆ 15 ಡೇಸ್ ಥೆರಪಿ ಮಾಡಿದ್ದಾರೆ. ಸೊ 5 ಲಕ್ಷನ ಹಣನ ಖರ್ಚು ಮಾಡಿದ್ದಾರೆ. ಅವ್ರಿಗೆ ಎಲ್ಲೂ ಸೊಲ್ಯೂಷನ್ ಸಿಕ್ಕಿಲ್ಲ. ಸೊ ಅವ್ರು ಸ್ಪೈನಲ್ಲಿ ಸ್ಪ್ರಿಂಗು ಕೂಡ ಹಾಕಿದ್ದಾರೆ. ಅದು ಹಾಕಿದ್ಮೇಲೆ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಮೆಡಿಸಿನ್ ತಗೊಂಡಿದ್ದಾರೆ. ಅಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಗುಣ ಆಗಲಿಲ್ಲದಂಥ ಒಂದು ಪ್ರಾಬ್ಲಮ್ಸು ಈ ಒಂದು ಸರಾಕೇರಲ್ಲಿ 15 ಡೇಸಲ್ಲಿ ಅವರಿಗೆ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ. ಸೊ ಫ್ಯಾಮಿಲಿಗೋಸ್ಕರ, ಇವರ ಒಂದು ಪ್ರಾಬ್ಲಮಿಗೋಸ್ಕರ ಇವತ್ತಿನ ದಿನ ಈ ಒಂದು ಜೇಡ್ ಹೆಲ್ತ್ ಬೆಡ್ ನ ಸೊ ಅವ್ರ ಮನೆಗೆ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಇದರಿಂದ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ, ಹೆಂಗೆ ಅವರಿಗೆ ಯೂಸ್ ಆಯ್ತು, ಏನಕ್ಕೋಸ್ಕರ ಈ ಒಂದು ಮ್ಯಾಟ್ ಅನ್ನ ಅವರು ಬೈ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಮಾಹಿತಿನ ಕೇಳೋಣ. ನಮಸ್ತೆ ಸಿಸ್ಟರ್. ನಿಮ್ಮ ಹೆಸರು? ಉಮಾದೇವಿ. ಓಕೆ, ಎಲ್ಲಿಂದ ಸರಾಕೇರಿಗೆ ಬರ್ತಾ ಇದ್ರಿ? ತಿಗಡ್ರಪಾಳ್ಯದಿಂದಾನೆ. ತಿಗಡ್ರಪಾಳ್ಯದಿಂದ ಬರ್ತಾ ಇದ್ರಿ. ಓಕೆ, ಯಾರು ತಿಳಿಸ್ಕೊಟ್ರು ಸರಾಕೇರಿ? ದೊರೆಸ್ವಾಮಿ ಅಪ್ಪ. ಓಕೆ, ಸರಾಕೇರಿಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತು ನಿಮಗೆ? ಬಾಡಿ ಫುಲ್ಲು ಪೇಯ್ನು, ಉರಿ. ಓಕೆ, ಸರಾಕೇರಿಗೆ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಓಕೆ, ಮತ್ತೆ ಇನ್ನೇನು ಹೆಲ್ತ್ ಇಶ್ಯೂಸ್ ಏನಿದೆ? ಶುಗರ್ ಇದೆ, ಥೈರಾಯ್ಡ್, ಓಕೆ, ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಓಕೆ ಓಕೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಕೊಲೆಸ್ಟ್ರಾಲ್ ಇದೆ, ಮತ್ತೆ ಇದು ಸ್ಪೈನಿಗೂ ಕೂಡ ಸ್ಪ್ರಿಂಗ್ ಹಾಕಿದ್ದಾರೆ. ಏನಕ್ಕೋಸ್ಕರ ಪ್ರಾಬ್ಲಮ್ಸ್ ಬಂತು? ಜಾಯಿಂಟ್ ಗ್ಯಾಪ್ ಜಾಸ್ತಿ ಬಿಟ್ಟಿದೆ ಅಂದ್ಬಿಟ್ಟು ಆಪರೇಷನ್ ಮಾಡಿದ್ರು. ಓಕೆ, ಎಷ್ಟು ವರ್ಷ ಆಯ್ತು ಇವಾಗ ಸಿಸ್ಟರ್ ಅದು ಆಪರೇಷನ್ ಮಾಡಿ? 3.5 ವರ್ಷ ಆಯ್ತು. ಓಕೆ, ಅದಕ್ಕಿಂತ ಮುಂಚೆ ಎಷ್ಟು ನೋವು ತಗೊಂಡು? ಅದಕ್ಕಿಂತ ಮುಂಚೆನೂ ತುಂಬಾ ಪೇಯ್ನು, ನಿಂತ್ಕೊಳಕ್ ಆಗ್ತಾ ಇಲ್ಲ, ಕುತ್ಕೊಳಕ್ ಆಗ್ತಿಲ್ಲ, ತುಂಬಾ ಕಾಲ್ಗಳೆಲ್ಲ ಹಂಗೆ ಹಿಡ್ಕೊಂಡ್ ಬರ್ತಾ ಇತ್ತು. ಓಕೆ, ಆಪರೇಷನ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಮಾಡಿಸ್ಕೊಂಡ್ವಿ. ಓಕೆ, ಹಂಗೂ ಬೇಡ ಅಂತ ಹೇಳ್ದೆ. ಆದ್ರೂ ನಮ್ಮ ಮನೆಯವ್ರು ಕೇಳಿಲ್ಲ. ನೋವು ಅಂತ ನಿಮ್ಗೆ ಮತ್ತೆ ಹೇಳ್ಬಾರ್ದು ಅಂತ ಮತ್ತೆ ಮಾಡಿಸಿದ್ರು. ಓಕೆ, ಈಗ ನೋಡಿದ್ರೆ ತುಂಬಾ ಪೇಯ್ನು, ತಡ್ಕೊಳಕ್ ಆಗ್ದಿರೋಷ್ಟು ಉರಿ, ಪೇಯ್ನು. ಅಂದ್ರೆ ಫಸ್ಟ್ ಗಿಂತ ಆಪರೇಷನ್ ಮಾಡ್ಕೊಂಡ್ಮೇಲೆ ತುಂಬಾ ಜಾಸ್ತಿ. ಓಕೆ, ಇದು ಡಾಕ್ಟರ್ ಹತ್ರ ಮತ್ತೆ ಹೋಗಿ ಏನಾರ ಸಲಹೆ ಹೇಳಿದೀರಾ? ಅವ್ರು ಹೇಳಿದ್ರು, ನಿಮಗೆ ಮಾಡಿ ಅದೇ ಫುಲ್ ಕೆಳಗಡೆ ಮೂಳೆ ಪಾಯಿಂಟು, ಮತ್ತೆ ಅದೇನು ಮಾಡಕ್ಕಾಗಲ್ಲ, ನೀವು ಎಕ್ಸರ್ಸೈಸ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡಿದ್ರೆ ಸ್ವಲ್ಪ ನೋವು ಇರುತ್ತೆ ಅಂತ ಹೇಳಿದ್ರು. ಎಕ್ಸರ್ಸೈಸ್ ಮಾಡಿದ್ರು ಇಲ್ಲ, ಏನ್ ಮಾಡಿದ್ರು ಇಲ್ಲ, ಇನ್ನೂ ನೋವು ಜಾಸ್ತಿ ಆಗುತ್ತೆ ಎಕ್ಸರ್ಸೈಸ್ ಮಾಡಿದ್ರೆ. ಹೇಗಿದೆ ಪೇನ್ ತಡ್ಕೊಳ್ಳುವಾಗ? ಫುಲ್ ಬಾಡಿ ಪೇನ್ ಆಗ್ತಾ ಇದೆ? ಫುಲ್ ಬಾಡಿ ಪೇಯ್ನು, ಉರಿ, ಮಲ್ಕೊಂಡ್ ನಿದ್ದೆ ಮಾಡಕ್ಕಂತೂ ಆಗ್ತಾ ಇರಲಿಲ್ಲ ಅಂತ ಇನ್ನು. ಓಕೆ, ಈಗ ಸರಾಕೇರಿಗೆ ಬಂದು ಎಷ್ಟು ದಿನ ಆಯ್ತು ಸಿಸ್ಟರ್? 15 ದಿವಸ ಆಯ್ತು. ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ. ರಿಲೀಫ್ ಅನಿಸ್ತಾ ಇದೆ. ಸೊ ಇದಕ್ ಮುಂಚೆ 3 ವರ್ಷಗಳ ಕಾಲ ತುಂಬಾ ನೋವು ತಗೊಂಡಿದ್ದೀರಾ. ಸೊ ಆ ಇಂಜೆಕ್ಷನ್ಸ್ ಎಲ್ಲ ತಗೊಂಡಿದ್ದೀರಾ. 25,000 ರೂಪಾಯಿ ಇಂಜೆಕ್ಷನ್ ಕೂಡ ಹಾಕಿದ್ದಾರೆ, ಆದ್ರೂ ಕಮ್ಮಿ ಆಗಿಲ್ಲ. ಪೈನಿಗೋಸ್ಕರ ಆಪರೇಷನ್ ಆದ್ಮೇಲೆ ಪೇನ್ ಬಂದಿದ್ದಕ್ಕೆ 25,000 ರೂಪಾಯಿ ಇಂಜೆಕ್ಷನ್ ಹಾಕಿದ್ರು, ಆದ್ರೂ ಕಮ್ಮಿ ಆಗಿಲ್ಲ. ಓಕೆ, ಈ 3 ವರ್ಷವಾಗಿ ಈ ಒಂದು ಪೇನ್ ಇಂದ ಯಾವ ತರ ಕೆಲಸ ಮಾಡಕ್ ಆಗ್ತಾ ಇತ್ತು, ಮತ್ತೆ ಎದ್ದು ಓಡಾಡಕ್ ಆಗ್ತಾ ಇತ್ತು, ಯಾವ ತರ ಇತ್ತು ನೋವು? ಜಾಸ್ತಿ ಓಡಾಡಕ್ಕೂ ಆಗ್ತಾ ಇರಲಿಲ್ಲ, ಕುತ್ಕೊಳಕ್ಕೂ ಆಗ್ತಿಲ್ಲ, ಮಲ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಓಕೆ, ಈಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ನಿದ್ರೆನೂ ಮಾಡ್ತಾ ಇದೀನಿ. ಇನ್ನು ಸ್ವಲ್ಪ ಉರಿ ಅವಾಗ ಬರ್ತಾ ಇದೆ, ಪೇನ್ ಬರ್ತಾ ಇದೆ, ಆದ್ರೂ ಸ್ವಲ್ಪ ಪರವಾಗಿಲ್ಲ. ಓಕೆ, ಅಂತ ಹೇಳಿದ್ರೆ 15 ಡೇಸ್ ಮಾತ್ರನೇ ಅವರು ಥೆರಪಿ ಮಾಡಿರೋಂಥದ್ದು. ಸೊ ಈ ಒಂದು ಥೆರಪಿನ ಮಾಡಿ ಸೊ ಅವರಿಗೆ ಸ್ವಲ್ಪ ಮಾತ್ರನೇ ರಿಸಲ್ಟ್ ಸಿಕ್ಕಿದೆ. ಸೊ 40% ಅಂತಾನೆ ಹೇಳ್ಬೋದು. ಸೊ ಈಗ ರೆಗ್ಯುಲರ್ ಆಗಿ ಮನೆಗೆ ಥೆರಪಿ ಮಾಡುವಾಗ ಸೊ ಮತ್ತೆ ಫ್ಯಾಮಿಲಿಗೋಸ್ಕರ ಇದನ್ನ ನೀವು ಬೈ ಮಾಡಿದ್ರೆ ಯಾರಿಗೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಸಿಸ್ಟರ್? ನಮ್ಮ ತಂಗಿಗೆ ಮೈಗ್ರೇನ್ ಇದೆ, ಮತ್ತೆ ಪೀರಿಯಡ್ ಸಮಸ್ಯೆ ಇದೆ, PCOD ಪ್ರಾಬ್ಲಮ್ಸ್ ಇದೆ, ನನ್ನ ಮಗನಿಗೆ ಡಸ್ಟ್ ಅಲರ್ಜಿ. ಓಕೆ, ನಮ್ಮ ಅಪ್ಪಾಜಿಗೆ ಅಸ್ತಮಾ, ಇದು ಶುಗರ್ ಇದೆ, ತುಂಬಾ ಸುಸ್ತು. ಓಕೆ ಓಕೆ, ಎಲ್ಲರಿಗೂ ಯೂಸ್ ಆಗ್ಬೇಕಂತ ತಗೊಂಡಿದ್ದೀರಾ. ಈಗ ಸರಾಕೇರಿಗೆ ಬಂದು 15 ದಿನ ಥೆರಪಿ ಮಾಡಿದ್ರೆ ಹೆಂಗೆ ನಂಬಿಕೆ ಬಂತು ಈ ಸರಾಕೇರಲ್ಲಿ ಥೆರಪಿ ಮಾಡಿ ನಾನು ಈ ಒಂದು ಬೆಡ್ ಅನ್ನ ಪರ್ಚೇಸ್ ಮಾಡ್ತೀನಿ, ಇದು ಮನೆಗೂ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೊ ಮಿರಾಕಲ್ ಆಗಿ ಇವತ್ತಿನ ದಿನ ನಿಮ್ ಮನೆಗೆ ಬಂದಿರೋಂಥದ್ದು. ಸೊ ಓಕೆ, ಏನಕ್ಕೋಸ್ಕರ ಹಂಗ ಅನಿಸ್ತು ನಿಮಗೆ? ಸ್ವಲ್ಪ ದಿವಸ ಥೆರಪಿ ಮಾಡ್ತಾ ಮಾಡ್ತಾ ಏನೋ ಒಂಥರ ರಿಲೀಫ್ ಅನಿಸ್ತು. ಊರಿಗೆ ಹೋದಾಗ ಚೆನ್ನಾಗಿ ಕೆಲಸ ಎಲ್ಲ ಮಾಡಿದೆ, ಬಗ್ಗಿ ಎಲ್ಲ ಮಾಡಿದೆ. ಸ್ವಲ್ಪ ಪೇನ್ ಏನು ಅಷ್ಟು ಅಂತ ಅನಿಸ್ಲಿಲ್ಲ. ಅವಾಗ ಸ್ವಲ್ಪ ಬರ್ತಾ ಇದೆ, ಹುಷಾರಾಗ್ತೀನಿ ಅನ್ನೋ ನಂಬಿಕೆ ಇದೆ. ಓಕೆ, ರೆಗ್ಯುಲರ್ ಮಾಡುವಾಗ ಇದು ಹುಷಾರಾಗುತ್ತೆ, ನಮ್ಮ ಮನೆಯವರು ಎಲ್ಲರಿಗೂ ಯೂಸ್, ಎಲ್ಲರಿಗೂ ತಗೊಂಡಿರುತ್ತೆ. ಸೊ ಈಗ ಕಂಪನಿ ಅಲ್ಲಿ ಬರ್ತಾ ಇದ್ರೆ ರೆಗ್ಯುಲರ್ ಆಗಿ ಥೆರಪಿಗೆ ಬಂದು ಅಲ್ಲಿರುವಂತರ ಎಲ್ಲಾರು ನೀವು ನೋಡಿದೀರಾ, ಕೇಳಿದೀರಾ. 15 ಡೇಸ್ ಅಲ್ಲಿ ನಿಮ್ ಫೀಲ್ನು ಆಗಿದೆ. ಸೊ ಇದು ಮನೆಗೆ ಏನಕ್ಕೋಸ್ಕರ ಬೈ ಮಾಡ್ಬೇಕಂತ ನಿಮಗೆ ಡಿಸಿಷನ್ ಬಂತು? ಓನ್ ಡಿಸಿಷನ್. ಎಲ್ಲರಿಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ ಓಕೆ ಅಂತ ತಗೊಂಡಿದ್ದೀನಿ. ಎಲ್ಲರಿಗೂ ಈ ಒಂದು ಸೊಲ್ಯೂಷನ್ಸ್ ಒಂದು ಬೆಡ್ ಇದೆ, ಎಲ್ಲರೂ ಪ್ರಾಬ್ಲಮ್ ಗುಣ ಆಗ್ಲಿ ಅಂತ ತಗೊಂಡಿದ್ದೀರಾ. ಸೊ ಈಗ ಅಲ್ಲಿ ಬರುವಂತ ಅಪ್ಪ ಅಮ್ಮಂದಿರಿಗೆ ನಿಮ್ ಮುಖಾಂತರ ಆರೋಗ್ಯ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರಾಕೇರಿಗೆ ಬಂದ್ರೆ ಖಂಡಿತವಾಗಿ ಗುಣ ಆಗ್ತಾರೆ ಅಂತ ಹೇಳ್ತೀನಿ. ಓಕೆ, ಆರೋಗ್ಯ ಇಂಪಾರ್ಟೆಂಟಾ? ಹೌದು, ಆರೋಗ್ಯನೇ ಮೇಯ್ನ್. ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಎಷ್ಟು ದುಡ್ಡಿದ್ರು ಏನಕ್ಕೂ ಪ್ರಯೋಜನ ಬರಲ್ಲ, ಆರೋಗ್ಯನೇ ತುಂಬಾ. ನಾನು ಅದೇ ಕೇಳಕ್ ಬಂದೆ. ಈಗ ಎಷ್ಟೋ ಒಂದ್ ಕಡೆ ನೀವ್ ಹೇಳಿದ್ರಿ ನಿಮ್ಮೊಬ್ರಿಗೋಸ್ಕರ ಸುಮಾರು 3 ವರ್ಷ 4 ವರ್ಷದಿಂದ 5 ಲಕ್ಷ ಹಣ ಖರ್ಚು ಮಾಡಿದೀರಾ. ಸೊ ಆದ್ರೆ ಈಗ ಒಂದ್ ಬೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮ್ಗೆ ಏನಾದ್ರು ಕಾಸ್ಟ್ ಜಾಸ್ತಿ ಆಯ್ತಾ? ಜಾಸ್ತಿ ಅಂತ ಏನ್ ಅನ್ಸಿಲ್ಲ, ಅನ್ಕೊಂತಾರೆ ಜಾಸ್ತಿ ಅಂತ. ಅದೇ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಹೌದು, ಅದಕ್ಕೋಸ್ಕರ ಪರ್ಚೇಸ್ ಮಾಡೋದು.
ಪರ್ಚೇಸ್ ಮಾಡಿರೋದು. ನಿಮ್ಮ ದೊಡ್ಡ ಅಮೌಂಟ್ ಗಿಂತ ಇದೇನ್ ಅಮೌಂಟ್ ಜಾಸ್ತಿ ಜಾಸ್ತಿ ಅಂತ ಅನ್ಸ್ತಿಲ್ಲ, ಯಾಕಂದ್ರೆ ತುಂಬಾ ಖರ್ಚು ಮಾಡಿದ್ವಿ, ಗುಣ ಆಗಿಲ್ಲ. ಇದರಿಂದ ಆದ್ರೂ ಗುಣ ಆಗುತ್ತೆ ಅನ್ನೋ ನಂಬಿಕೆಯಿಂದ ತಗೊಂಡಿರೋದು. ಓಕೆ, ಈಗ ಅಲ್ಲಿ ಎಷ್ಟೋ ಮಕ್ಳು ಈಗ ವರ್ಕ್ ಮಾಡ್ತಾ ಇದಾರೆ. ಸೊ ಸ್ಟಾಕ್ ನಿಮ್ಮನ್ನ ಯಾವ ತರ ಕೇರ್ ಮಾಡ್ತಾ ಇದಾರೆ? ಸರ್ವಿಸ್ ಹೇಗಿದೆ? ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಈ ತರ ಟ್ರೀಟ್ಮೆಂಟ್ ನಿಮ್ಗೆ ಎಲ್ಲಾರ ಸಿಕ್ಕಿಲ್ಲ? ಈ ತರ ಕೇರಿಂಗು ಇಲ್ಲ, ಆ ತರ ಎಲ್ಲೂ ಸಿಕ್ಕಿಲ್ಲ. ಹಾಸ್ಪಿಟಲ್ ಹೋದ್ರು ಮೆಡಿಸಿನ್ ತಗೊಂಡ್ರು ಸಿಕ್ಕಿಲ್ಲ. ಸೊ ಈಗ ಸರಾಕೇರ್ ಅಲ್ಲಿ ವಿತೌಟ್ ಮೆಡಿಸಿನ್ಸ್ ಇಲ್ಲದೆ, ಡಾಕ್ಟರ್ ಇಲ್ಲ, ಯಾವುದೇ ತರ ಅಮೌಂಟ್ ಇಲ್ಲ, ಸೊ ಫ್ರೀ ಆಗಿ ಥೆರಪಿ ಕೊಡ್ತಾ ಇದ್ದೀವಿ. ಹಾಗೆ ನೋಡ್ಬೇಕಂತ ಹೇಳಿದ್ರೆ ಯಾವುದೇ ಮೆಡಿಸಿನ್ಸ್ ಇಲ್ಲ. ಈ ತರ ಒಂದು ಥೆರಪಿನ ಕಂಡುಹಿಡಿದಿದ್ದಾರೆ. ಆ ಒಂದು ದೇಶಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಓಕೆ, ಇಷ್ಟೋ ತನಕ ನಮ್ಮ ಜೊತೆ ಅಮ್ಮ ಮಾತಾಡಿದ್ದಾರೆ. ಓಕೆ, ಎಷ್ಟೋ ಹಣನ ಖರ್ಚು ಮಾಡಿದ್ದಾರೆ. ಈ ವಿಡಿಯೋ ಮುಖಾಂತರ ಅವ್ರು ತಿಳಿಸೋದು ಒಂದೇನೆ. ಸೊ ನಾವೆಲ್ಲೆಲ್ಲ ಹೋಗಿ ಎಷ್ಟೋ ಮೆಡಿಸಿನ್ ತಗೊತಾ ಇದ್ದೀವಿ, ಎಷ್ಟೋ ಹಣನ ಖರ್ಚು ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಬಂದು 15 days ಅಲ್ಲಿ 40% ಮಾತ್ರನೇ ಅವರಿಗೆ ರಿಸಲ್ಟ್ ಸಿಕ್ಕಿರುವಂಥದ್ದು. ಸೊ ಮನೇಲಿ ಇರುವಂತ ಪ್ರತಿಯೊಬ್ಬರು ಫ್ಯಾಮಿಲಿಗೂ ಕೂಡ ಇದು ಯೂಸಸ್ ಆಗಲಿ ಅಂತ ಸೊ ಇವತ್ತಿನ ದಿನ ಅವ್ರು ಬೈ ಮಾಡಿರುವಂಥದ್ದು. ಸೊ ಇವ್ರ ಫ್ಯಾಮಿಲಿ ಸೊ ಆದಷ್ಟು ಬೇಗ ಆರೋಗ್ಯವಾಗಿರ್ಲಿ ಅಂತ ನಮ್ಮೆಲ್ಲರ ಪರವಾಗಿ ಸೊ ನಾವು ಕೇಳ್ಕೊಳ್ತೀವಿ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್.